ನಿನ್ನ ಜೊತೆಯಲಿ ಜೊತೆಯಲಿ. ನಾನು ಬೇಕಂತ ನಿನ್ಗೆ ಮೋಸ ಮಾಡಲಿಲ್ಲ. ಈ ವಿಷಯ ನಮ್ಮ ಮದುವೆ ಮುಂಚೆನೇ ನಿನ್ಗೆ ಹೇಳೋ ಎಲ್ಲ ಪ್ರಯತ್ನ ಮಾಡಿದೆ, ಆದರೆ ಆಗಲಿಲ್ಲ. ಪ್ಲೀಸ್ ನನ್ನ ಕ್ಷಮಿಸು. ಇನ್ನು ಬರೆಯೋಕೆ ಏನೂ ಉಳಿದಿಲ್ಲ. ನಿನ್ನ ಪ್ರೀತಿಯ ಶಾಲಿನಿ ಅಲ್ಲ, ಪಾವನಿ. ಏನಾಯ್ತು? ಏನದು ಏನದು? ತೋರಿಸ್ದೆ ಹೋದ್ರೆ ನನ್ನ ಮೇಲೆ ಆಣೆ ನಿನಗೆ. ಏನ್ ಮಾಡಕ್ ಹೊರಟಿದೀಯಮ್ಮ ನೀನು? ನಿನ್ನೆ ಕೇಳ್ತಿರೋದು. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡಕ್ ಹೊರಟ್ಬಿಟ್ಟಿದ್ಯಲ್ಲಮ್ಮ ನೀನು. ಅಭಯ್ ಈ ಕಾಗದ ಓದಿದ್ರೆ ಬದುಕಿರ್ತಿದ್ನ, ಓದಕ್ ಮುಂಚೆನೆ ಸತ್ತೋಗಿರ್ತಿದ್ದ. ನಿಮ್ಮಿಬ್ರು ಕಳ್ಕೊಂಡು ನಾವು ಬದುಕಿರ್ತೀವ. ಈ ಯೋಚನೆ ಆದ್ರೂ ಹೇಗ್ ಬಂತು ನಿಂಗೆ? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಮಾವ. ಎಷ್ಟು ದಿವಸ ಅಂತ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಅಭಯ್ ಜೊತೆ ಇರ್ಲಿ, ನೀವೇ ಹೇಳಿ. ಆಡ್ಬೇಕು. ಅಷ್ಟಕ್ಕೂ ನೀನ್ ಆಡ್ತಿರೋದು ನಾಟಕ ಅಲ್ಲಮ್ಮ. ನಿಮ್ದು ಪವಿತ್ರವಾದ ಸಂಬಂಧ, ನಿಜವಾದ ಪ್ರೀತಿ. ಮಾವ, ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದೆ ಅಂತ ಅಭಯ್ ಗೊತ್ತಾಗಿದೆ. ಅಮ್ಮನೇ ಆ ಊರಿನ ಬಗ್ಗೆ ಹೇಳಿರೋದು. ಅವನು ನನ್ನ ಕಂಡು ಹಿಡಿತಾನೆ. ಅಲ್ಲಿಗೆ ಹೋಗಾದ್ಮೇಲೆ ನನ್ನ ಬಗ್ಗೆ ಯಾರಿಗಾರು ಕೇಳಿದ್ರೆ ಅವ್ರು ಹೇಳ್ತಾರೆ ಮಾವ. ಇನ್ನು ನಮ್ಮ ಕೈಯಲ್ಲಿ ಏನಿದೆ ಮಾವ? ಹಾಗಲ್ಲ ಶಾಲಿನಿ. ನೋಡಮ್ಮ, ಹುಡುಕಿದ್ರೆ ದೇವರೇ ಸಿಗ್ತಾನಂತೆ. ಬದುಕೋಕ್ ನಮ್ಗೊಂದು ದಾರಿ ಸಿಕ್ಕೋದಿಲ್ವಾ? ಈಗ ಅಭಯ್ ಚಿಕ್ಕಮಂಗ್ಳೂರು ಹೋದ್ರೆ ತಾನೇ ಅವನ ವಿಷಯ ಗೊತ್ತಾಗೋದು. ಅವನು ಚಿಕ್ಕಮಂಗ್ಳೂರ್ಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಹಾಗ ನಾನು ನೋಡ್ಕೋತೀನಿ, ಸರಿನಾ? ಅದ್ ಹೇಗಾಗತ್ ಮಾವ? ಅವನು ಹೋಗ್ತೀನಿ ಅಂತ ಹಠಕ್ಕೆ ನಿಂತಿದ್ದಾನೆ. ಅವನ್ನ ನೀವು ಹೇಗ್ ತಡಿತೀರಾ? ಆಗತ್ತೆ. ನಾನು ಅವ್ರ ಅಪ್ಪ. ನಾನು ಮನಸ್ಸು ಮಾಡಿದ್ರೆ ಅವನನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದೀಯ ನೀನು? ನೋಡು, ಅವನು ಎಲ್ಲೂ ಹೋಗದೆ ಇಲ್ಲೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀನು ಧೈರ್ಯವಾಗಿರ್ಬೇಕು ಅಷ್ಟೇನೆ. ಓಕೆನಾ? ಅಳಬೇಡಮ್ಮ. ನೋಡು, ಅವನು ಎಲ್ಲೂ ಹೋಗಲ್ಲ, ವಾಪಸ್ ಬರ್ತಾನಲ್ವಾ? ರೀ ಶಾಲಿನಿ, ಮತ್ತೆ ಇಬ್ಬರ ಮಾತಾಡ್ಕೊತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಏನಿಲ್ಲ ಕಣೆ, ಅದು ಅಭಯ್ ಚಿಕ್ಕಮಂಗ್ಳೂರು ಹೊರಟು ನಿಂತಿಯಾನಲ್ಲ, ಇವಳು ನಾನು ಅವನ ಜೊತೆ ಹೋಗ್ತೀನಿ ಅಂತ ಅಳ್ತಾ ಕೂತಿಯಾಳೆ. ನಾನು ಬೇಡ ಅಂತ ಇದ್ದೆ ಅಷ್ಟೇ, ಅಲ್ವೇನಮ್ಮ? ಹೌದಮ್ಮ, ನನಗೂ ಮನೇಲೇ ಇದ್ದು ಬೇಜಾರಾಗ್ತಿದೆ. ಅದಕ್ಕೆ ಅವನ ಜೊತೆಲಿ ಹೋಗೋಣ ಅಂತ ಇದ್ದೆ. ಯಾಕಮ್ಮ ಶಾಲಿನಿ,
ನಾವೇನಾದರೂ ತಪ್ಪಾಗಿ ನಡ್ಕೊಂಡಿದ್ದೀವಾ? ಅಲ್ಲ, ನೀನು ಅವನ ಜೊತೆ ಹೊರಟೋದ್ರೆ ನಮ್ಗೆ ಇಲ್ಲಿ ಬೇಜಾರಾಗೋದಿಲ್ವಾ? ಅದು ಅಲ್ಲದೆ ಅವನು ಹೋಗ್ತಿರೋದು ಕೆಲಸದ ಮೇಲೆ. ನೀನು ಅವನ ಜೊತೆ ಹೋದರೆ ಅವನಿಗೂ ತೊಂದರೆ, ನಿನಗೂ ತೊಂದರೆ. ಹಾಂ, ಹಾಗೆ ಹೇಳೆ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನನ್ನ ಮಾತೇ ಕೇಳ್ತಾ ಇಲ್ಲ ಇವಳು. ಶಾಲಿನಿ, ಅಬ್ಬೆ ಬಟ್ಟೆ ಪ್ಯಾಕ್ ಮಾಡು. ನೀನೆಲ್ಲೂ ಹೋಗ್ತಿಲ್ಲ ಅಷ್ಟೆ. ಆಯ್ತಮ್ಮ, ನಾನೆಲ್ಲೂ ಹೋಗೋಲ್ಲ. ಖುಷಿನಾ? ಸೀನಿಯರ್, ಸೀನಿಯರ್ ರೀ, ಶಾಲಿನಿ ಬಂದೆ. ಅಭಯ್, 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 ಅಭಯ್. ಅಯ್ಯೋ ಪಾಪಿ, ಬಿಡೋ. ಅಪ್ಪ ಅಮ್ಮ ನೋಡಿದ್ರೆ ಏನು ಅನ್ಕೊಳ್ಳಲ್ಲ, ಬಿಡು. ಬಿಡೋಕಲ್ಲ ಕಂಡು ತಪ್ಕೊಂಡ್ರದು ಹಿಂಗೆ ಯಾವಾಗ್ಲೂ ಇರೋದಕ್ಕೆ. ಈಗ ಬಿಡ್ತೀಯೋ ಇಲ್ವೋ? ಇರ್ರಿ, ಇನ್ನು ಸ್ವಲ್ಪ ಹೊತ್ತು ಹಿತವಾಗಿದೆ. ಇವಾಗ ನಿಮ್ಮನ್ನ ಬಿಟ್ರೆ ಮತ್ತೆ ನಿಮ್ಮನ್ನು ತಪ್ಕೊಳ್ಳೋದು ಯಾವಾಗ್ಲೂ. ಹೊರಟಿರೋದು ನೀನೇ ತಾನೆ, ಬಿಡು. ಇವಾಗ ತಪ್ಕೊಂಡ್ರೆ ಏನು ಉಪಯೋಗ? ನೀವು ಯಾವಾಗ್ಲೂ ಹಿಂಗೆ ಇರ್ತೀನಿ ಅಂತಂದ್ರೆ ನಾನು ಹೋಗೋದೇ ಇಲ್ಲ. ನಿಜವಾಗ್ಲೂ? ಅದೇ ನನಗೂ ಆಸೆ. ಆದ್ರೆ ಏನಾದ್ರೆ? ಇದು ಒಂದು ಕೆಲಸ ಮುಗಿಲಿ ಮೇಡಮ್, ಆಮೇಲೆ ನಿಮ್ಮ ಉಸಿರು ಕೂಡ ನಿಮ್ಮ ದೇಹದಿಂದ ಆಚೆಗೆ ಹೋಗದೆ ಇರೋಷ್ಟು ಗಟ್ಟಿಯಾಗಿ ತಪ್ಕೊಂಡಿರೋ ಪ್ಲಾನ್ ಇದೆ. ಓಹೋ, ಹಾಗಾದ್ರೆ ನನ್ಕಿಂತ ನಿನ್ ಕೆಲ್ಸನೇ ಮುಖ್ಯ ಆಗೋಯ್ತಲ್ವಾ? ಮಾವ, ಡ್ಯಾಡ್ ಏನಾಯ್ತು? ಡ್ಯಾಡ್ ಏನಾಯ್ತು? ಡ್ಯಾಡ್ ನೋಡು, ಯಾಕೋ ಎದೆ ಹಿಡ್ಕೊಂಡ್ಬಿಟ್ಟೆ ನೋಡು. ಅಬ್ಬೆ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಬೇಗ ಸೀನಿಯರ್ ಎಮರ್ಜೆನ್ಸಿ ಅಂತ ಹೇಳಿ. ಡ್ಯಾಡಿ ಏನಾಗ್ತಿದೆ? ಡ್ಯಾಡಿ ಪ್ಲೀಸ್. ಏನ್ ಅನ್ಕೊಂಡ್ರೆ ನೀವು? ಯಾಕೆ ಮಾತಾಡ್ಬೇಕಾಗ್ತಿಲ್ಲ? ಮಾಮ್, ನೀನು ಸುಮ್ಮನೆ ಗಾಬರಿ ಮಾಡ್ಕೋಬೇಡ ಮಾಮ್. ಹೋಗಿ ಡ್ಯಾಡ್ಗೊಂದು ಗ್ಲಾಸ್ ನೀರು ತಗೊಂಬ. ಡ್ಯಾಡ್ ಏನಾಗಲ್ಲ, ಡ್ಯಾಡ್ ಏನಾಗಲ್ಲ, ನಾವೆಲ್ಲ ಇದೀವಿ, ಏನಾಗಲ್ಲ. ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ ಅಬ್ಬೆ, ಅವ್ರು ಆನ್ ದ ವೇ ಇದ್ದಾರೆ. ಮಾವ, ನೀವು ಸುಧಾರಿಸ್ಕೊಳ್ಳಿ. ಡ್ಯಾಡ್ ಒಂದು ಸ್ವಲ್ಪ ಮೆತ್ತಿಗೆ ಏನು ಸ್ವಲ್ಪ ಮೆತ್ತಿಗೆ ಡ್ಯಾಡ್, ಮೆತ್ತಿಗೆ ಸುಧಾರಿಸ್ಕೊಳ್ಳಿ. ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಒಂದಿದೆ, ಅಟೆಂಡ್ ಮಾಡಲೇಬೇಕು. ಇಲ್ಲದಿದ್ರೆ ಕಂಪ್ನಿಗೆ ಕೋಟಿ ಲಾಸ್ ಆಗ್ಬಿಡುತ್ತೆ. ಅಯ್ಯೋ, ಹಣ ಹೋದ್ರೆ ಹೋಯ್ತು. ಮೊದಲೇ ಹುಷಾರಾಗಿ. ಹಣ ಅಲ್ಲ ಕಣೆ, ನಮ್ಮ ಕಂಪ್ನಿ ಇಮೇಜ್ ಹೋಗ್ಬಿಡುತ್ತೆ. ನಾವು ಹೋಗ್ಲೇಬೇಕು. ನೀವು ಎಲ್ಲೂ ಹೋಗೋದು ಬೇಡ. ಮೊದಲು ಹುಷಾರಾಗಿ ಅಂತ ಹೇಳ್ತಾ ಇದ್ದೀನಿ. ಬೇಕಿದ್ರೆ ನಮ್ಮ ಪುಟಾಣಿ ಹೋಗುತ್ತೆ. ಹೋಗ್ತೀಯ ಅಲ್ವೇನೋ? ಅವನು ಹೇಗೆ ಹೋಗ್ತಾನೆ? ಚಿಕ್ಕಮಂಗ್ಳೂರು ಹೊರಟಿಲ್ಲ ಅವನು. ಹೌದು ಮಾಮ್, ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ಲೇಬೇಕಲ್ವಾ? ಅಯ್ಯೋ, ಅದಕ್ಕೆ ಇನ್ಯಾವಾಗ್ಲಾದ್ರೂ ಹೋದ್ರಾಯ್ತು. ನಿಮ್ಮ ಅಪ್ಪನ ಕೆಲಸ ತುಂಬಾ ಅರ್ಜೆಂಟ್ ಅಂತ ಕಣೋ. ಒಕ್ಕೋಣ, ಏನ್ ಸುಮ್ಮನೆ ಇದೆಯಾ? ಅಬ್ಬಾಯ್, ಮಾವನ್ಗಿಂತ ನಿಂಗೆ ಚಿಕ್ಕಮಂಗ್ಳೂರೇ ಹೆಚ್ಚಾಗೋಯ್ತಾ? ಬಟ್ ಡ್ಯಾಡ್, ನಾನು ನಿಮ್ಮ ಬಿಲ್ಡರ್ ಕೆಲಸದ ಬಗ್ಗೆ ಏನೂ ಐಡಿಯಾನೇ ಇಲ್ಲ. ನಾನು ಅಲ್ಲಿ ಹೋದ್ರೂ ಏನು ಪ್ರಯೋಜನ ಡ್ಯಾಡ್? ನೀನೇನು ಮಾಡೋದು ಬೇಡ. ನನ್ನ ಸ್ಟಾಫು ಕಲೀಗ್ಸು ಎಲ್ಲ ಇರ್ತಾರೆ. ನಿನ್ನ ಪ್ರೆಸೆನ್ಸ್ ಇದ್ದರೆ ಸಾಕು, ಮಿಕ್ಕಿದ ಕೆಲಸ ಅವ್ರು ಮಾಡ್ಕೋತಾರೆ.
ಬಿಡು. ನನಗೆ ಹೋಗೋಕ್ಕಾಗಲ್ಲ. ಅವನಿಗಾಗಲ್ಲ ಅಂದ್ರೆ ಬೇಡ ಬಿಡಿ. ಓಕೆ ಡ್ಯಾಡ್, ಓಕೆ, ನಾನು ನಿಮ್ಮ ಕೆಲಸ ಮಾಡ್ತೀನಿ. ನೀವು ಹುಷಾರಾಗೋವರೆಗೂ ನಾನು ಚಿಕ್ಕಮಂಗ್ಳೂರಿಗೆ ಹೋಗಲ್ಲ ಡ್ಯಾಡ್. ಸೀನಿಯರ್, ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಅಭಯ್, ಮಾವ ಬೇಗ ಹುಷಾರಾಗ್ತಾರೆ, ಅವ್ರಿಗೇನು ಆಗಿಲ್ಲ. ನೀನೇನಕ್ಕೆ ಟೆನ್ಷನ್ ತಗೊತಿದ್ಯಾ? ಅದಲ್ಲ ಸೀನಿಯರ್, ಈಗ ಡ್ಯಾಡ್ ಕೆಲಸನೂ ನಾನೇ ನೋಡ್ಕೋಬೇಕು. ಅದ್ರ ಗಂಧ ಗಾಳಿನೂ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿ ಏನೇನು ಮಾಡಬೇಕು, ನಾನು ಏನೇನು ಮಾಡ್ತೀನೋ. ಹುಟ್ಟಾಗೆ ಯಾರು ಏನು ಕಲ್ತ್ಕೊಂಡು ಬರಲ್ಲ ಕಣೋ. ನಿನ್ನ ಕೈಲಾಗದೇ ಇರೋ ಕೆಲಸ ಯಾವುದೂ ಇಲ್ಲ. ನೀನು ಟೆನ್ಷನ್ನೇ ತಗೊಂಡ್ಬೇಡ. ನೀನು ನಿಜವಾಗ್ಲೂ ಮಾವನ ಕೆಲಸ ಮಾಡೇ ಮಾಡ್ತೀಯ. ಬಟ್ ಡ್ಯಾಡ್ ಯಾಕೆ ಇಷ್ಟು ಕೇರ್ಲೆಸ್ ಅಂತ ಅರ್ಥನೇ ಆಗ್ತಿಲ್ಲ ಕಣ್ರೆ. ಎಷ್ಟು ಹೇಳ್ತೀವಿ, ಆದ್ರೂ ಹೆಲ್ತ್ ಬಗ್ಗೆ ಸ್ವಲ್ಪನೂ ಕಾನ್ಶಿಯಸ್ಸೇ ಇಲ್ಲ ಅವ್ರಿಗೆ. ವಯಸ್ಸಾಗಿದೆ ಕಣ್ರಿ ಅವ್ರಿಗೆ. ಈಗಲೂ ಹೆಲ್ತ್ ಮೇಲೆ ಕೇರ್ ಇಲ್ಲ ಅಂತಂದ್ರೆ ನಮಗೆ ತಾನೇ ಪ್ರಾಬ್ಲಮ್. ನೀನು ಹೇಳೋದು ಸರಿನೇ, ಆದರೆ ಅವ್ರಿಗಿನ್ನೂ ವಯಸ್ಸಾಗಿದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ಆಗಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ಬಿಡು. ನಾನು ಮಾವನ ರೂಮ್ಗೆ ಹೋಗಿ ಅವ್ರಿಗೆ ಮಾತ್ರೆ ಕೊಟ್ಟು ಬರ್ತೀನಿ, ಸರಿನಾ? ಸರಿನಮ್ಮ. ಶಾಲಿನಿ, ನನಗೇನೂ ಆಗಿಲ್ಲ ಅಮ್ಮ. ನಾನು ಚೆನ್ನಾಗೇ ಇದ್ದೀನಿ. ಅಭಯ್ ಚಿಕ್ಕಮಂಗ್ಳೂರಿಗೆ ಹೋಗೋದನ್ನು ತಡೆಯೋಕ್ಕೆ ಬೇರೆ ದಾರಿ ಗೊತ್ತಿಲ್ಲದೆ ಈ ರೀತಿ ನಾಟಕ ಮಾಡಬೇಕಿತ್ತು. ನೀನೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಇದೇ ನಿನಗೆ ಸಿಕ್ಕಿರೋ ಒಳ್ಳೆಯ ಅವಕಾಶ ಅಂದ್ಕೊಂಡು ಅಭಯ್ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊ. ಅವನ ಎಷ್ಟು ಖುಷಿಯಿಂದ ನೋಡ್ಕೊತೀಯೋ ಅಷ್ಟೇ ಅವನು ಚಿಕ್ಕಮಂಗ್ಳೂರಿಗೆ ಹೋಗೋ ವಿಷಯ ಮರಿತಾನೆ. ಹುಷಾರಮ್ಮ, ಮರಿಬೇಡ. ಮಾವ, ನೀವು ನನ್ನ ಪಾಲಿಗೆ ಕಣ್ಣು ಕಾಣೋ ದೇವರು ಮಾವ. ನಿಮ್ಮ ಉಪಕಾರ ಸತ್ರು ಮರೆಯಲ್ಲ. ನನ್ನಂಥ ಎಲ್ಲ ನತದೃಷ್ಟ ಹೆಣ್ಮಕ್ಳಿಗೂ ನಿಮ್ಮಂಥ ಮನಸ್ಸಿರೋ ಮಾವಂದರು ಸಿಗಲಿ ಅಂತ ಆ ರಂಗನ ಹತ್ರ ಬೇಡ್ಕೊಳ್ತೀನಿ. ಓ, ಇಷ್ಟು ಬೇಗ ಕೊಟ್ಟು ಬಂದ್ರಾ? ಇಲ್ಲ, ಮಾವ ಆಗಲೇ ಮಾತ್ರೆ ತೊಗೊಂಡು ಮಲಗಿದ್ದಾರೆ. ನಾವು ಮಲ್ಗಣ್ವಾ? ತುಂಬ ಸುಸ್ತಾಗ್ತಿದೆ. ಲೈಟ್ ಆಫ್ ಮಾಡಲಾ? ಸಾರಿ ಕಣು, ಇಷ್ಟು ಹತ್ತಿರದಿಂದ ನಿನ್ಗೆ ಮೋಸ ಆಗ್ತಿರೋದು ನಿನ್ಗೆ ಗೊತ್ತಿಲ್ಲ. ನನಗೆ ಕ್ಷಮಿಸು ಜೂನಿಯರ್. ಏನ ಬಾಯ್, ಇಷ್ಟು ಬೇಗ ಬಂದೆ? ಹೇಗಿತ್ತು ಹೊಸ ಕೆಲಸ? ರೇ, ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಯಪ್ಪ, ಯಾವ ಪುಣ್ಯಾತ್ಮ ಕಂಡಿಡ್ನೋ ಆ ಕೆಲಸನ. ಸಾಕಾಗೋಯ್ತು. ಯಾಕೆ, ಏನಾಯ್ತು? ಏನಾಯ್ತಾ? ತಲೆ ಕೆಟ್ಟ ಕೆರ ಹಿಡ್ದೋಯ್ತು. ಒಂದು ಕೆಲಸದಲ್ಲಿ ಕಿಕ್ಕಿಲ್ಲ, ಮಜಾ ಇಲ್ಲ.
ಆ ಕೆಲಸ ಏನಿದ್ರು ಬರೀ ನಮ್ಮ ಅಪ್ಪಂಗೆ ಸರಿ. ಫಸ್ಟ್ ಡೇ ಅಲ್ವಾ, ಹಂಗ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೀಯ ಬಿಡು. ಏನು ಅಡ್ಜಸ್ಟ್ ಆಗುತ್ತಾ? ನೋ ವೇ. ನನ್ನ ಹತ್ರ ಅಂತೂ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇನೇನೋ ಬಿಲ್ಡಿಂಗ್ಗಳಂತ, ಕಾಂಟ್ರಾಕ್ಟ್ಗಳಂತ, ಲ್ಯಾಂಡ್ ಡೀಲಿಂಗ್ ಅಂತ. ನನ್ನ ಲೈಫಲ್ಲಿ ಇನ್ನೊಂದು ಸಲ ಈ ಕೆಲಸ ಮಾಡಲ್ಲ. ಹಾಗಂದ್ರೆ ಹೇಗೆ ಅಭಯ್? ಮಾವಂಗ್ ಹುಷಾರಿಲ್ಲ ಅಂತ ತಾನೇ ನಿಂಗೆ ನೋಡ್ಕೊಳಕ್ ಹೇಳಿರೋದು. ಆದ್ರೂ ಸೀನಿಯರ್, ನನಗಂತೂ ಈ ಕೆಲಸ ಸೂಟ್ ಆಗಲ್ಲ. ನಿಮ್ಗೆ ಗೊತ್ತಲ್ಲ, ಮನ್ಸಿಲ್ದಿರೋ ಕೆಲಸನ ಈ ಅಭಯ್ ಯಾವತ್ತೂ ಮಾಡಲ್ಲ ಅಂತ. ಗೊತ್ತಪ್ಪ, ನಿನ್ನ ಹತ್ರ ಕೇಳಿ ತಿಳ್ಕೊಳ್ಬೇಕಾ? ಆದ್ರೂ ಈಗಿನ ಪರಿಸ್ಥಿತಿಗೆ ನೀನ್ ಮಾಡು. ಆಗಲ್ಲ ರೀ. ನಮ್ಮಪ್ಪ ಯಾಕಾದ್ರೂ ಪ್ರೊಫೆಷನ್ ಸೆಲೆಕ್ಟ್ ಮಾಡೋದು? ಅದು ಹೆಂಗೆ ಅಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೋ ಅದು ದೇವ್ರಿಗೆ ಗೊತ್ತು. ಅಭಯ್, ಸಾಕು ಸುಮ್ಮನಿರು. ಮಾವನ ಪ್ರೊಫೆಷನ್ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ಅವ್ರು ಅದನ್ನ ಮಾಡಿದ್ದಕ್ಕೆ ನೀನು ಇಲ್ಲಿರೋದು. ಚಿಕ್ಕ ವಯಸ್ಸಿಂದ ದುಡ್ಡಿನ ಬೆಲೆ ಗೊತ್ತಿಲ್ಲದೆ, ಕಷ್ಟ ಗೊತ್ತಿಲ್ಲದೆ ಹುಟ್ಟಿರೋದೇ ಹ್ಯಾಪಿಯಾಗಿರೋಕೆ ಅನ್ಕೊಂಡು ಬಂದಿರೋದು. ರೀ ಸೀನಿಯರ್, ಏನ್ರಿ ನೀವು? ನನಗೂ ದುಡ್ಡಿನ ಬೆಲೆ ಚೆನ್ನಾಗಿ ಗೊತ್ತಿದೆ ಕಣ್ರೆ. ಬಟ್ ದುಡ್ಡೇ ಜೀವನ ಅಲ್ಲ. ಲೈಫ್ ಲೀಡ್ ಮಾಡೋದಕ್ಕೆ ದುಡ್ಡು ಮುಖ್ಯ ನಿಜ. ಬಟ್ ಅದನ್ನ ಸಂಪಾದಿಸೋದಕ್ಕೆ ಮನ್ಸಿಗಿಷ್ಟ ಇಲ್ದಿರೋ ಕೆಲಸ ಎಲ್ಲ ಮಾಡಬಾರ್ದು. ರೀ, ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲಪ್ಪ, ನಮ್ಮ ಜೂನಿಯರ್ ಯಾವಾಗ ಇಷ್ಟೊಂದು ತಿಳ್ಕೊಳ್ಳೋಷ್ಟು ಸೀನಿಯರ್ ಆದ ಅಂತ ನೋಡ್ತಿದ್ದೆ. ಸೀನಿಯರ್, ಓಕೆ ಓಕೆ, ಕಂಟಿನ್ಯೂ. ಇವಾಗ ನನ್ನ ಜಾಬ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವಾಗ ಯಾರನ್ನ ಮೀಟ್ ಮಾಡ್ತೀನೋ, ಯಾರ ಬಗ್ಗೆ ಯಾವಾಗ ನ್ಯೂಸ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ. ಬಟ್ ನನ್ನ ಡ್ಯಾಡ್ ಜಾಬು ಅದೇ ಕಾಂಟ್ರಾಕ್ಟರ್ಸ್, ಅದೇ ಇಂಜಿನಿಯರ್ಸ್, ಅದೇ ಜನಗಳು. ಬೋರಿಂಗ್ ಬೋರಿಂಗ್ ಬೋರಿಂಗ್. ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ. ಆಯ್ತಪ್ಪ, ದೃಶ್ಯ ಚಾನೆಲ್ ರಿಪೋರ್ಟರ್ ಮಿಸ್ಟರ್ ಅಭಯ್ ಶೇಖರ್ ಜೊತೆ ಆರ್ಗ್ಯೂ ಮಾಡಿ ಗೆಲ್ಲಕ್ಕಾಗತ್ತಾ? ಆದ್ರೆ ಅಭಯ್, ಮಾವನ್ ಹೆಲ್ತ್ ಮುಖ್ಯನೋ ಅಥವಾ ನಿನ್ ಹಠಾನೇ ದೊಡ್ಡದಾ? ಓಕೆ, ಬಟ್ ನಾನು ಒಬ್ನೇ ಅಂತ ಹೋಗಲ್ಲ. ಅಟ್ಲೀಸ್ಟ್ ಡ್ಯಾಡ್ ನನ್ನ ಜೊತೆಗೆ ಬಂದ್ರೆ ಮಿಕ್ಕಿದ್ ನಾನು ನೋಡ್ಕೋತೀನಿ. ಮಾವ ಬರೋಕ್ಕಾಗಿದ್ದಿದ್ರೆ ನಿನ್ನ ಹೋಗು ಅಂತಿದ್ರಾ? ಇಷ್ಟೇನಾ ನೀನ್ ಅವ್ರಿಗೋಸ್ಕರ ಕೇರ್ ಮಾಡೋದು, ಅವ್ರ ಕಷ್ಟನ ಹಂಚ್ಕೊಳ್ಳೋದು? ಆಯ್ತು ಬಿಡ್ರಿ, ಮನ್ಸು ಕಷ್ಟ ಆದ್ರೂ ಪರವಾಗಿಲ್ಲ. ನಾನು ಹೋಗಿ ಕೆಲಸ ಮಾಡ್ತೀನಿ. ಖುಷಿನಾ? ಹಾಗಿರ್ಬೇಡ್ವೋ, ನೋಡಕ್ಕಾಗಲ್ಲ. ಹೀಗೇನು ನೀನ್ ಬೇಜಾರು ಹೋಗೋ ತರ ಒಂದ್ ಕೆಲ್ಸ ಹೇಳ. ಹೇಳಿ, ನನಗೆ ಬೇಜಾರಾದ್ರೂ ಪರವಾಗಿಲ್ಲ. ನಿಮ್ಗೋಸ್ಕರ ಮಾಡ್ಲೇಬೇಕಲ್ವಾ? ನಾವೀಗ ಶಾಪಿಂಗ್ ಹೋಗ್ತೀವಂತೆ. ಅಲ್ಲಿ ಜೂನಿಯರ್ ಪ್ರಾಣಿ ಏನ್ ಇಷ್ಟಪಡುತ್ತೋ ಈ ಸೀನಿಯರ್ ಪ್ರಾಣಿ ಕೊಡ್ಸುತ್ತಂತೆ. ವಾವ್ ಸೀನಿಯರ್, ಇದು ಕನ್ಸ ಇಲ್ಲ ನನ್ಸ? ಈ ಮಾತು ನೀವು ಹೇಳ್ತಾ ಇದ್ದೀರಾ? ನಾನು ಎಷ್ಟು ಸಲ ಕರೆದು ಶಾಪಿಂಗೇ ಬರ್ದಿರೋರು, ಈಗ ನೀವೇ ನನ್ನನ್ನ ಶಾಪಿಂಗ್ ಕರ್ಕೊಂಡೋಗಿ ನನ್ಗೆ ಇಷ್ಟ ಆಗಿರೋದನ್ನೆಲ್ಲ ಕೊಡಿಸ್ತೀರಾ? ವಾವ್, ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಗೊತ್ತಾ? ಆಹಾ, ಖುಷಿ ನೋಡು ಗೂಬೆ. ಈ ಸೀನಿಯರ್, ನೀವು ಕರೆದೆ ಅರ್ಧ ರಾತ್ರಿ ಸ್ಮಶಾನಕ್ಕೆ ಬೇಕಾದ್ರೂ ಬರ್ತೀನಿ. ಅಂಥದ್ರಲ್ಲೇ ಇಂಥ ಚಾನ್ಸ್ ಬಿಡ್ತೀನ? ನಡೀರಿ, ಬೇಗ ಟೈಮ್ ಆಯ್ತು. ಹಂಗೆ ಬರ್ತಾ ಮೂವಿ ನೋಡ್ಕೊಂಡ್ ಬರೋಣ. ಬೇಡಪ್ಪ, ನಾನು ನಿನ್ನಷ್ಟು ರಿಚ್ ಅಲ್ಲ. ಅಕಸ್ಮಾತ್ ದುಡ್ಡೇನಾರು ಮಿಕ್ಕಿದ್ರೆ ನೋಡೋಣ. ಯಪ್ಪ, ಎಲ್ಲಿ ಬಿಡ್ತೀರಾ ನಿಮ್ಮ ಟೀಚರ್ ಬುದ್ಧಿನ? ನೋಡ್ರೆ, ಶಾಪಿಂಗ್ ನೀವು ಮಾಡಿಸಿ, ಮೂವಿ ನಾನು ತೋರಿಸ್ತೀನಿ. ಓಕೆನಾ? ಗುಡ್. ತಗೊಳ್ರಿ, ಡ್ರೆಸ್ ಹಾಕೊಳ್ಳಿ. ಈ ಡ್ರೆಸ್ಸಲ್ಲಿ ಒಳ್ಳೆ ಸೂಪರ್ ಫಿಗರ್ ತರ ಕಾಣ್ತೀರಾ. ಬೇಗ ಕಂಡು ಟೈಮ್ ಆಯ್ತು. ಅಲ್ಲೇ ಮೊದಲು ಆಚೆ ಹೋಗು. ಅಯ್ಯೋ, ಪರವಾಗಿಲ್ಲ ಕಣ್ರಿ, ನಿಮ್ಮ ಪಾಡ ನೀವು ಚೇಂಜ್ ಮಾಡ್ಕೊಳ್ಳಿ. ನನಗೆ 15 ನಿಮಿಷ ಏನು ಕಾಣಲ್ವಂತೆ. ನೋಡಿ, ಏನು ಕಾಣಿಸ್ಲಿಲ್ಲ ಸೀನಿಯರ್. ಹೋಗು ಆಚೆ. ಪ್ರಾಮಿಸ್. Just go out.